ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಆ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರೋರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಪಾಪುಗೆ ಸ್ನಾನ ಮಾಡಿಸಿ ಯಾವ ರೀತಿ ಕೆಂಡನ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಊರ ಕಡೆ ಅಂತಂದರೆ ಒಲೆಯಲ್ಲೆಲ್ಲ ಮಾಡ್ಕೊಬೋದು. ಬ್ಯಾಂಗ್ಳೂರಲ್ಲಿ ಇದೇ ರೀತಿ ನಾವು ಮಾಡ್ಕೊಬೇಕಾಗುತ್ತೆ. ನೀವು ಇದೇ ರೀತಿ ಮಾಡ್ಕೊತೀರಾ ಅಥವಾ ಬೇರೆ ಯಾವುದಾದ್ರು ಟೆಕ್ನಿಕ್ನ ಯೂಸ್ ಮಾಡ್ತೀರಾ? ಕಾಮೆಂಟ್ ಮಾಡಿ. ಮತ್ತು ಮೀಶೋದಲ್ಲಿ ಒಂದು ಚಪ್ಪಲ್ನ ಆರ್ಡ್ರ್ ಮಾಡಿದ್ದೆ, ಮನೆಯಲ್ಲ ಹಾಕ್ಕೊಂಡು ಓಡಾಡೋಕ್ಕೆ ಅಂದ್ಬಿಟ್ಟು. ಸಾಫ್ಟಾಗಿರೋದು ಬರುತ್ತಲ್ಲ, ಆ ಥರದ್ದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ ಕ್ವಾಲಿಟಿ ಎಲ್ಲ ಅಂತಂದರೆ, ಅದು ಸಾಕ್ಸ್ ಥರ ಬರುತ್ತಲ್ವ, ಆ ಥರ ಒಂದು ಚಪ್ಪಲಿ. ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದು ನೈಟ್ ಡ್ರೆಸ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡೋಣ ಯಾವ ಥರ ಬರುತ್ತೆ ಕ್ವಾಲಿಟಿ ಎಲ್ಲ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಲಿಂಕ್ ಬೇಕಂತಂದರೆ ಕಾಮೆಂಟ್ ಮಾಡಿ, ಲಿಂಕ್ನ ನಾನು ಶೇರ್ ಮಾಡ್ಕೊತೀನಿ. ಮತ್ತು ತುಂಬಾ ದಿವಸ ಆಗಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಇವಾಗ ಟೈಮಿಂಗ್ಸ್ ಕೂಡ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಪಾಪು ನೈಟೆಲ್ಲ ಎದ್ದಿರ್ತಾನೆ, ಬೆಳಿಗ್ಗೆ ಮಲ್ಕೊತಾನೆ. ಸೊ ಬೆಳಗಿನ ಟೈಮು ಅವ್ನು ಮಲ್ಕೊಂಡಾಗ ನಾವು ಕೂಡ ಮಲ್ಕೊಂಡು ರೆಸ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ತುಂಬ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನನಗಂತೂ ನಿಜವಾಗ್ಲೂ ನಿದ್ದೆನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಮತ್ತೆ ಮನೆ ಹತ್ರ ಒಂದು ಕೋತಿ ಬಂದಿತ್ತು. ಅದ್ರದ್ದು ಒಂದು ಗ್ಲಿಮ್ಸ್ ಇರಲಿ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡಿಕೊಂಡೆ. ಇಲ್ಲಂತೂ ಪ್ರಾಣಿಗಳಿಗೆ ಏನೂ ಸಿಗೋದಿಲ್ಲ. ಏನು ಸಿಗುತ್ತೆ ಅದನ್ನು ಕಿತ್ಕೊಂಡು ತಿಂತಾ ಇರ್ತವೆ. ಎಲ್ಲ ಬೆಂಗಳೂರಲ್ಲಿ ಬಿಲ್ಡಿಂಗ್ಗಳು. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಊರ ಕಡೆ ಅಂತಂದರೆ ಅವಕ್ಕೆ ಒಂಥರ ಪ್ರಾಣಿಗಳಿಗೆ ಊರ ಕಡೆ ಚೆನ್ನಾಗಿರುತ್ತೆ. ಬಟ್ ಇವಾಗ ಎಲ್ಲೂ ಏನೂ ಸಿಗ್ತಾಯಿಲ್ಲ ಪ್ರಾಣಿಗಳಿಗೆ. ಸೊ ಅವು ಕೂಡ ಇವಾಗ ಸಿಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಏನೂ ಮಾಡೋಕ್ಕಾಗೋದಿಲ್ಲ, ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಮತ್ತು ಇವಾಗ ಊರಿಂದ ಆಂಟಿ ಬಂದಿದ್ದರು. ನಮ್ಮ ಆಂಟಿ ಮಗಳು ಇಲ್ಲೇ ಇದ್ಲು. ಒಂದು 15 ಡೇಸು ಅಲ್ಲ, ಒಂದು 10 ಡೇಸ್ ಮೇಲೆ ಇದ್ಲು. ಸೊ ನಾನೇನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಅವಳನ್ನು ಕೂಡ ನಾನು ತೋರಿಸೂ ಇಲ್ಲ. ಮತ್ತು ಕರ್ಕೊಂಡು ಹೋಗೋಕ್ಕೆ ಬಂದಿದ್ರಲ್ಲ, ಆವತ್ತು ಅಮ್ಮ ಸ್ವಲ್ಪ ಹೂರಣ ಮಾಡಿ ಪಾಯಸ ಎಲ್ಲ ಮಾಡಿದರು. ಅದನ್ನೇ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಒಬ್ಬಟ್ಟಿತ್ತಲ್ಲ, ಹೂರಣನ ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಅದೇ ಆವತ್ತು ಸ್ವಲ್ಪ ಬೋಂಡ ಎಲ್ಲ ಮಾಡ್ತಾಯಿದ್ರು ಅಮ್ಮ ರೆಡಿ ಮಾಡಿಕೊಂಡು. ಮತ್ತು ಆವತ್ತೇ ನೈಟು ಸ್ವಲ್ಪ ಈರುಳ್ಳಿ ಗೊಜ್ಜು ಮಾಡಿಕೊಂಡು ಸ್ವಲ್ಪ ಚಪಾತಿನ ಮಾಡ್ಕೊತಾಯಿದ್ದೆ. ನನಗೆ ಅಷ್ಟಾಗಿ ರೈಸು ತಿನ್ನೋಕ್ಕಾಗೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ನನಗೆ ಒಂದು ಸ್ವಲ್ಪ ರೈಸು ತಿಂತೀನಿ, ಸೊ ಜೊತೆಗೆ ಈ ಥರ ಚಪಾತಿ, ರೊಟ್ಟಿ ಈ ಥರದವನ್ನೂ ಕೂಡ ತಿಂತಾಯಿರ್ತೀನಿ. ಯಾವಾಗಲೂ ಬರೀ ರೈಸೇ ತಿನ್ನಬಾರ್ದು. ಯಾವಾಗಲೂ ಎಲ್ಲರೂ ಅಷ್ಟೇ ಜಾಸ್ತಿ ಸ್ವಲ್ಪ ರೈಸು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಬೇಕು. ಚಪಾತಿ ಜೊತೆಗಾಗಿರಲಿ ಅಥವಾ ದೋಸೆ ಜೊತೆಗಾಗಿರಲಿ, ರೊಟ್ಟಿ ಜೊತೆಗಾಗಿರಲಿ, ಇದು ತುಂಬಾ ಚೆನ್ನಾಗಿರುತ್ತೆ. ಗೊಜ್ಜು ತುಂಬ ಈಸಿಯಾಗಿ ಮಾಡ್ಕೊಬೋದು. ಏನು ತರಕಾರಿಗಳು ಇಲ್ಲದೆ ಇರುವಾಗ ಬರೀ ಈರುಳ್ಳಿ ಇತ್ತು ಅಂತಂದರೆ ಸಾಕಾಗುತ್ತೆ. ಇದೊಂದಕ್ಕೆ ಆರಾಮ್ಸೆ ಮಾಡ್ಕೊಬೋದು. ಒಂದು 5-10 ಮಿನಿಟ್ಸು ಆಗೋಲ್ಲ ಈ ಒಂದು ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ. ಮಸಾಲೆನೂ ಕೂಡ ಅಷ್ಟೇ, ಏನು ಜಾಸ್ತಿ ಹಾಕೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಈರುಳ್ಳಿ ಬೆಲ್ಲ ಬೆಂದ ಮೇಲೆ ಸ್ವಲ್ಪ ಫಸ್ಟಿಂದ ಹೇಳ್ಬಿಡ್ತೀನಿ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಈರುಳ್ಳಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಸ್ವಲ್ಪ ಸಾಂಬಾರು ಪೌಡರ್, ಮನೆಯಲ್ಲೇ ಮಾಡಿರುವಂಥ ಒಂದು ಸಾಂಬಾರು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ನೋಡಿಕೊಂಡು ಹಾಕ್ಕೊಂಡು ಒಂದು 3-4 ಕುದಿ ಕುದಿಸಿದ್ರೆ ಮುಗೀತು. ತುಂಬಾ ಈಸಿಯಾಗಿ ಆಗೋಗುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಎಲ್ಲ ಥರ ಗ್ರೇವಿಗಳನ್ನ ತಿಂತಾಯಿರ್ತೀವಿ ಅಥವಾ ಗೊಜ್ಜುಗಳನ್ನ ಮಾಡ್ಕೊತಾ ಇರ್ತೀವಿ. ಬಟ್ ಈ ಥರ ಮಾಡ್ಕೊಂಡಾಗ ಇದು ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ. ಯಾರಿಗೆಲ್ಲ ಈ ಒಂದು ಈರುಳ್ಳಿ ಗೊಜ್ಜು ಗೊತ್ತು ಕಾಮೆಂಟ್ ಮಾಡಿ. ಮತ್ತು ಯಾರ್ಯಾರು ಮನೇಲಿ ಮಾಡ್ಕೊತೀರ ಇದನ್ನು ಅಂತಲೂ ಕೂಡ ಕಾಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಅಂತಲೂ ಕೂಡ ಕಾಮೆಂಟ್ ಮಾಡಿ. ನನಗೂ ಕೂಡ ತುಂಬಾ ಇಷ್ಟ. ನಮ್ಮ ಅಜ್ಜಿ ಇರಬೇಕಾದ್ರೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಾನು ಇವಾಗಿನ ಅಷ್ಟೊಂದಾಗಿ ಮಾಡೋದಿಲ್ಲ. ಯಾವಾಗಾದರೂ ಬೋರ್ ಆದಾಗ ಈ ಥರ ಒಂದು ಮಾಡಿಕೊಂಡು ತಿಂತಾಯಿರ್ತೀನಿ ಅಷ್ಟೇ. ಇದ್ರ ಜೊತೆ ಚಪಾತಿನ ಮಾಡಿದರು ಅಮ್ಮ, ಅದೊಂದೆರಡು ಕೂಡ ಬೇಯಿಸ್ಕೊಂಡಿದ್ದೆ. ಏನು ಅಂತಂದರೆ ಇವಾಗ ನನಗೆ ಯಾವಾಗಲೂ ಏನು ಸುಮ್ಮನೆ ಕೂತ್ಕೊಂಡೇ ಇರೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ.
ಸಣ್ಣ ಪುಟ್ಟ ಏನಾದ್ರೂ ಸ್ವಲ್ಪ ಓಡಾಡಿಕೊಂಡು ಅಂದರೆ ತಣ್ಣೀರೆಲ್ಲ ಮುಟ್ಕೊಂಡೆಲ್ಲ ಏನು ನಾನು ಕೆಲಸ ಎಲ್ಲ ಮಾಡಲ್ಲ. ಏನಾದರೂ ಕಾಫಿ ಸ್ವಲ್ಪ ಬೇಕಂದರೆ ಏನಾದರೂ ಕಾಫಿ ಮಾಡ್ಕೊಳ್ಳೋದಾಗಿರಲಿ, ಸ್ವಲ್ಪ ಬಿಸಿನೀರನ್ನ ಮಾಡ್ಕೊಳ್ಳೋದಾಗಿರಲಿ, ಈ ಥರ ಮಾಡ್ಕೊಂಡಿರ್ತೀನಿ ಅಷ್ಟೇ. ಬೇರೆ ಏನೇನೂ ಮಾಡೋದಿಲ್ಲ. ಜಸ್ಟ್ ಇವಾಗ ಆರಾಮ್ಸೆ ಪಾಪು ನೋಡ್ಕೊಳ್ಳೋದು, ಬೆಳಗ್ಗೆ ಟೈಮು ಆರಾಮ್ಸೆ ನಿದ್ದೆ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ಇದೇ ಒಂದು ರೂಟೀನ್ ಆಗಿಬಿಟ್ಟಿದೆ. ಬೇರೆ ಇನ್ನೇನು ಮಾಡ್ತಾಯಿಲ್ಲ ನಾನು. ಅದರಿಂದ ನನಗೆ ಯಾವುದೇ ರೀತಿಯ ಒಂದು ವೀಡಿಯೋಸ್ನ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಏನೂ ಕಂಟೆಂಟ್ ಇಲ್ಲ ಅಂದಮೇಲೆ ನಾನು ಏನು ವೀಡಿಯೋ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ ನಾನೇನು ಅಂತಂದರೆ ನಾನೇನು ಕೆಲಸನೂ ಮಾಡಲ್ಲ, ಜಸ್ಟ್ ಊಟ ತಿಂದ್ಕೊಂಡು ಮಲ್ಕೊಳ್ಳೋದು ಇದಿಷ್ಟೇ ಮಾಡೋದ್ರಿಂದ ನನಗೇನು ಅಷ್ಟಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಪಾಪದ್ದು ಸ್ವಲ್ಪ ರೊಟೀನ್ ಸ್ವಲ್ಪ ಚೇಂಜ್ ಆದರೆ ನಾನು ಕೂಡ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ನಿದ್ದೆ ಇಲ್ಲ ಅಂತಂದರೆ ಯಾವುದೇ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ನನಗಂತೂ ನಿದ್ದೆ ಅಂತೂ ಕಂಟ್ರೋಲ್ ಎಲ್ಲ ಮಾಡ್ಕೊಳಕ್ಕಾಗೋದಿಲ್ಲ. ಮತ್ತು ಬೇಬಿದು ಫಸ್ಟ್ ಮಂತು ವ್ಯಾಕ್ಸಿನೇಷನ್ ಕೂಡ ಇತ್ತು. ಅಂದರೆ 45 ಡೇಸ್ಗೆ ಹಾಕೋದು, ಅದನ್ನು ಕೂಡ ಹಾಕ್ಸಿದ್ವಿ. ಎಷ್ಟು ಬೇಗ 45 ಡೇಸ್ ಆಯಿತು ಅಂತಲೇ ಗೊತ್ತಿಲ್ಲ, 1.5 ತಿಂಗಳಾಗೇ ಹೋಯಿತು. ಮತ್ತು ಈ ಸಲ ಫಸ್ಟ್ ಮಂತದ್ದು ನಾವು ಪ್ರೈವೇಟಲ್ಲೇ ಹಾಕಿಸ್ಕೊಂಡಿದ್ವಿ. ಡೆಲಿವರಿ ಆಯಿತಲ್ಲ ಆವಾಗಲೇ ಹಾಕಿದ್ರು. ಸೆಕೆಂಡ್ ಮಂತದ್ದು ಕೂಡ ನಮ್ಗೆ ಅಲ್ಲೇ ರೆಫರ್ ಮಾಡಿದರು. ಸರಿ ನಾವು ಬೇಡ ಬಿಡು ಗೌರ್ಮೆಂಟಲ್ಲೇ ಹಾಕಿಸ್ಕೊಳ್ಳೋಣ, ಯಾಕಂದರೆ ಇಲ್ಲೂ ಕೂಡ ಫ್ರೀಯಾಗಿ ಹಾಕ್ತಾರಲ್ವ, ಸೊ ಇದು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆ ಹತ್ರನೇ ಇತ್ತು, ಸೊ ಅಲ್ಲಿ ವ್ಯಾಕ್ಸಿನೇಷನ್ ಕೂಡ ಹಾಕಿಸ್ಕೊಂಡ್ವಿ. ಆವತ್ತು ಡೇಯಲ್ಲೇ ಹೋಗಿ ಹಾಕ್ಸಿದ್ವಿ. ಡೇ ಫುಲ್ ಅವನು ಹತ್ತಿದ್ದಾನೆ. ಮತ್ತು ನೈಟಿನ ಅಷ್ಟೊಂದಾಗಿ ಗಲಾಟೆ ಎಲ್ಲ ಏನೂ ಮಾಡಿಲ್ಲ. ನಾವು ಗಲಾಟೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅದು ಬೇರೆ 3 ಇಂಜೆಕ್ಷನ್ ಮಾಡಿದರು, 2 ತೊಡೆಗೆ ಮತ್ತು 1 ಕೈಗೆ. ತುಂಬಾ ಪೇಯ್ನ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಆ ಟೈಮಲ್ಲಿ ಏನು ಮಾಡಬೇಕಂತಂದರೆ ಸ್ವಲ್ಪ ವಿಕ್ಸ್ ಮತ್ತು ಬೇಬಿ ವಿಕ್ಸು ಮತ್ತು ಸ್ವಲ್ಪ ತಣ್ಣೀರು ಬಟ್ಟೆ ಆಗಿರಲಿ ಅಥವಾ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ತಕ್ಕ ಮಟ್ಟಿಗೆ ಅದು ನೋವು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಮನೆಯವರು ನನಗೋಸ್ಕರ ಒಂದು ಫೋನ್ನ ಬುಕ್ ಮಾಡಿದರು. ಅದು ಕೂಡ ನಮ್ಮ ಮನೆಯವರೇ ಅನ್ಬಾಕ್ಸ್ ಮಾಡಿದರು. ಮತ್ತು ಮನೆಗೆ ತೊಗೊಂಡು ಬಂದ್ರಲ್ವ, ಆವಾಗ ನಾನೆಲ್ಲ ನೋಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು.